ನಮ್ದೇನಾದ್ರು ಬೇಕು ಅಂದ್ರೆ ಅವ್ರ ಎಂಟ್ರ ಮಕ್ಕಳನ್ನೆಲ್ಲ ತಿನ್ಕೊಂಡು ಸಾಯ್. ಡಿ ಕೆ ಶಿವಕುಮಾರ್ ಅಲ್ಲೋಗಿ ಅಣೆಕಟ್ಟು ಕಟ್ತೀನಿ ನೀರಾವರಿ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ನೀರಾವರಿ ಇರೋ ಜಾಗನೇ ಅಂತ ಕಿತ್ಕೋತೀರಿ ನೀವು. ತಾಯಿ ಡಿ ಕೆ ಶಿವಕುಮಾರ್ ಬಂದಾಗಿಂದೀಚೆಗೆ ರಾಜ್ಯನೇ ಅಲ್ಲೋಲ್ ಕಲ್ಲೋಲ ಎಬ್ಬರಿಸ್ತಾವನೆ ಮನ್ಸ. ಮೋದಿ ಅವ್ರ ಬಗ್ಗೆ ನಮ್ಗೆ ವಿಶ್ವಾಸ ಇದೆ. ಅವ್ರು ಹೇಳಿಲ್ಲ, ಇವ್ರು ಸುಳ್ಳು ಹೇಳೋದ್ರಲ್ಲಿ ನಿಸಿಮ್ರಿ ಇವರು. ಕಾಂಗ್ರೆಸ್ ಬಕೆಟ್ ಹಿಡಿತಾನೆ, ಬೆಳಿಗ್ಗೆ ಇದ್ರೆ ಬರೀ ಬಕೆಟ್ ಹಿಡಿಯೋದ ಇದ್ರ ಮಾಧ್ಯಮದಲ್ಲಿ. ಒಳ್ಳೆ ಹೊಡೆದಿ ಜಮೀನ್ ಕಿತ್ಕೊಂಡು ನಾವೆಲ್ಲೋಗಿ ಮಣ್ತೀನಿ ನನ್ನ ತಾಯಿ. ಯಜಮಾನ್ರೆ, ಏನ್ ನಿಮ್ಮ ಜಮೀನು ಉಳಿಸ್ಕೊಳ್ಳೋಕೆ ನೀವು ಹೋರಾಟ ಮಾಡ್ಬೇಕಾದ ಪರಿಸ್ಥಿತಿ ಅಂದ್ರೆ ಹೌದು ಮೇಡಮ್, ಇದೇನೋ ಒಂಥರ ತಗ್ಲಾಕ ಇದ್ರ ಸರ್ಕಾರ ಆದಂಗೆ ಆಗ್ಬಿಟ್ಟಿದೆ ಇದು. ನಾವೇನು ದಿನ ಕೆಲಸ ಮಾಡೋಣ, ಇವ್ರನ್ನ ನೋಡೋಣ, ಈ ದಿನ ಈ ಹೋಗೋದು ಬೆಳಿಗ್ಗೆ ಎದ್ದು ಕೆಲಸ ಸ್ಟ್ರೇಕ್ ಮಾಡೋದು ಇದೇ ಆಗೋಗ್ಬಿಟ್ಟದ ನಮಗೆ. ಒಂದೂವರೆ ವರ್ಷ ಆಯ್ತು ದಿನ ಇದೇ ಆಗ್ಬಿಟ್ಟಿದ್ದೀವಿ. ಮನೆಗೆ ಒಬ್ಬರು ಬಿಟ್ಬಿಟ್ಟಿದ್ದೀವಿ ನಾವು. ಇವಾಗ ನಾನು ಅಷ್ಟೇ, ಮನೇಲಿ ನೋಡಿ ಕೆಲಸ ಎಲ್ಲ ಬಿದ್ದಿರ್ತವೆ, ದನ ಒಬ್ಬರು ಹೊಡ್ಕೊಗಿರ್ತಾರೆ. ಬೆಳಿಗ್ಗೆ ಇದು ಇದೇ ಕೆಲಸ ಆಗ್ಬಿಟ್ಟಿದೆ ನಮಗೆ. ಏನು ಮಾಡಿದ್ರು ಬೆಳಿಗ್ಗೆ ನೋಡಿ ಅಲ್ಲಿ ಹೋಗ್ಬೇಕು. ಸದ್ಯಕ್ಕೇನು ಇವಾಗ ಮಳೆ ಬಿದ್ದಿರೋದು ಪರವಾಗಿಲ್ಲರ, ಇವರು ನಮ್ಮ ಭಗವಂತ ಇರೋದಕ್ಕೇ ನೋಡಿ ಮಳೆ ಚೆನ್ನಾಗಿ ಹೋಯ್ತು ನಮಗೆ. ಏನು ಮಾಡಿದ್ರು ಈ ಥರ ಎಲ್ಲ ಬಂದು ಈ ಥರ ನೀರಾವರಿಗೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ ಇವ್ರು ಹೋಗಿ. ನೋಡಿ ಇಷ್ಟು ನೀರಾವರಿ ಇರೋ ಜಾಗನ ಕಿತ್ಕೊಳಕ್ಕೆ ಬಂದವ್ರು ಇವರು. ಸರಿನಾ ಇದು? ಡಿ ಕೆ ಶಿವಕುಮಾರ್ ಅಲ್ಲೋಗಿ ಅಣೆಕಟ್ಟು ಕಟ್ತೀನಿ ನೀರಾವರಿ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ನೀರಾವರಿ ಇರೋ ಜಾಗನೇ ಅಂತ ಕಿತ್ಕೋತೀರಿ ನೀವು. ನೀರಾವರಿ ಇಲ್ಲೇ ಇರತ್ತ ಮಾಡ್ರಿ ನೀವು. ನೀರಾವರಿ ಇರುತ್ತಾ ಬೇಡ. ನೀವು 2800 ಎಕರೆ ಗೋಮಾಳ ಮಣ್ಣು ತಿನ್ನಕ್ಕೆ ಹೋಗ್ಬಿಟ್ಟು ನೀವು ನಮ್ಮನ್ನೆಲ್ಲ 6,500 ಎಕರೆ ತಗೊಂಡೋಗಿ ಸಾಯಿಸ್ತಾ ಇದ್ದೀರಲ್ಲ. ಕೊಡೋರು ತಗೊಳ್ಳಿಬೇಕಾರೆ ಮಾಡ್ಕೊಳ್ಳಿ. ನೀವು ಯಾರು ಕೊಡ್ತಾರೋ ಆ ಊರಲ್ಲಿ ತಗೊಳ್ಳಿ, ಮಾಡ್ಕೊಳ್ಳಿಬೇಕು. ನಮ್ಗೆ ಸಂತೋಷ. ನಮ್ಮದು ಕೊಡಲ್ಲ ನಾವು. ಮೋದಿ ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಮೋದಿ ಅವ್ರು ಹೇಳಿಲ್ಲ ಮೇಡಮ್ ಅವರೇ. ಮೋದಿ ಅವ್ರು ನೋಡಿ, ಅವರು ಹೇಳಲ್ಲ, ಇವರು ಸುಳ್ಳು ಹೇಳ್ತಾರೆ. ಮೋದಿ ಅವ್ರ ಬಗ್ಗೆ ನಮ್ಗೆ ವಿಶ್ವಾಸ ಇದೆ. ಅವ್ರು ಹೇಳಿಲ್ಲ, ಇವ್ರು ಸುಳ್ಳು ಹೇಳೋದ್ರಲ್ಲಿ ನಿಸಿಮ್ರಿ ಇವರು. ನೋಡಿ 80% ಹೇಳ್ತಾರೆ. ಬನ್ನಿ ನೀವೇ ಹೋಗಿ ಮಾಧ್ಯಮದಲ್ಲಿ ಪ್ರತಿಯೊಂದು ಮನೇಲಿ ಕೇಳ್ಕೊಂಬನ್ನಿ. ಕೊಟ್ಬಿಡ್ತೀವಿ ಅಂದರೆ ಜಮೀನ ನಾವು ಕೊಟ್ಬಿಡೋಣ ಅವ್ರಿಗೆ. ಫ್ರೀ ಕೊಟ್ಬಿಡ್ತೀವಿ. ನಮ್ಮ ಬನಗಿರಿ ಪಂಚಾಯತಿಲಿ ಕೇಳಲಿ, ಬನಗಿರಿ ಸರ್ವೆ ನಂಬರಲ್ಲಿ ಫ್ರೀ ಕೊಡ್ತೀವಿ. ಚಾಲೆಂಜ್ ಅವ್ರಿಗೆ. ನಮ್ಮ 4 ಊರಿದೆ, 4 ಊರಲ್ಲಿ 3 ಊರಲ್ಲೂ ಕೇಳಲಿ. ನಾವು ಎಷ್ಟಿದ್ದೀವಿ ಅವ್ರು ಎಷ್ಟಿದ್ದೀವಿ ತೋರಿಸ್ತೀವಿ. ಯಾವುದೋ ಒಂದು ಊರಲ್ಲಿ ನೀವು ಅವರು ರಚ್ಚನ್ ನೀರು ಹೋಯ್ತದೆ ಅವರು ಹೇಳ್ಬಿಟ್ರೆ ನಾವೇನು ರಚ್ಚನ್ ನೀರಲ್ಲಿ ಇದ್ದೀವ? ಮೇಲ್ಗಡೆ ಇದ್ದು ಪಂಪ್ ಮಾಡ್ಕೊಂಡಿದ್ದೀವಿ. ಕೆರೆ ನೀರದೆ, ಬೋರ್ ನೀರದೆ ನಮಗೆ. ನಾವೇನು ಇದನ್ನೇ ರಚ್ಚನ್ ನೀರು ಬಿಟ್ಕೊಂಡು ಬೆಳೀತಾ ಇಲ್ಲ. ಇಲ್ಲಿ 80 ಅಡಿಯಿಂದ 400 ಅಡಿಗೆ ನೀರು ಸಿಗ್ತದೆ ಮೇಡಮ್ ಅವರೇ. ನೋಡಿ ಎಲ್ಲ ಕಡೆ ಸಾವಿರಾರು ಅಡಿ ಕೊರಿಬೇಕು ಬೋರು. ನಮ್ಮ ತಾವು ನೀರು ಮೇಲೆ ಇದೆ. ಏನು ಭಗವಂತ ಇದ್ದಾನೆ ನೋಡೋಣ. ಇದನ್ನು ತಿನ್ನಕ್ಕಿಲ್ದವ್ರೆ ಇದನ್ನು ನಮ್ಮ ದುಡ್ಡು ತಗೊಂಡು ಅವ್ರು ತಿಥಿ ಮಾಡ್ಕೊಳ್ಳಿ. ಅವ್ರು ತಿಥಿ ಮಾಡ್ಕೊಂಡು ತಿನ್ಕೊಬಿಡ್ಲಿ ಅವ್ರು ಅಷ್ಟೇ. ನಾವು ಸಾಪ ಹಾಕ್ಬಿಟ್ಟಿದ್ದೀವಿ ಇನ್ನಷ್ಟೇ. ನಮ್ಮದೇನಾದ್ರು ಬೇಕು ಅಂದ್ರೆ ಅವ್ರ ಎಂಟ್ರ ಮಕ್ಕಳನ್ನೆಲ್ಲ ತಿನ್ಕೊಂಡು ಸಾಯ್ ಇನ್ನಷ್ಟೇ. ನಾವು ಇನ್ನೇನು ಹೇಳೋಕ್ಕಾಗಲ್ಲ. ಲಾಸ್ಟ್ ಇದು ನೋಡಿ ಮೇಡಮ್ ಅವರೇ, ಈ ರೋಡು 3.5 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಆಚೆ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಈ 3.5 ಕಿಲೋಮೀಟ್ರ್ ಮಾಡೋಕ್ಕೆ 3.5 ವರ್ಷ ಆಗದೆ. ಬಾಲಕೃಷ್ಣ ಬಂದಾಗೆಲ್ಲ ಏನು ಹೇಳ್ತಾರೆ ಅಂದರೆ, ಈ ರೋಡ್ಗೆ ಹಾಕ್ಬಿಟ್ಟಿದ್ದೀನಿ, ದುಡ್ಡು ಹಾಕ್ಬಿಟ್ಟಿದ್ದೀನಿ ಅಂತ ಹೇಳೋದೇ ಅಷ್ಟೇ ಹೊರತು ಒಂದು ದುಡ್ಡು ಹಾಕಿಲ್ಲ. ಬರೀ ಯಾವ್ದಾರು ನೋಡಿ ಇಂಥ ಟ್ಯಾಂಕ್ ಮಾಡಿದ್ರೆ ಕಮಿಷನ್ ಇಸ್ಕೊಂಡು ಹೋಗೋದು. ಯಾವುದೋ ಇಂಥ ಟ್ಯಾಂಕ್ ಬಂದಾಗ ಆ ಟ್ಯಾಂಕ್ ಒಂದು ದುಡ್ಡಲ್ಲಿ ಕಮಿಷನ್ ಇಸ್ಕೊಂಡು ಹೋಗೋದು. ಬುರ್ಡೆ ಅಲ್ಲಿ ಇದ್ರಲ್ಲಿ ಕೂತ್ಕೊಂಡು ಬುಲ್ಡೆ ಬಿಡೋದು, ಮಾಧ್ಯಮದಲ್ಲಿ ಕೂತ್ಕೊಂಡು. ಈ ಕೆಲಸ ಮಾಡಿಕೊಂಡು ಒಂದು ಫಿಲ್ಟ್ರಿ ಕೆಟ್ಟಾಗ ನಮ್ಮೂರಲ್ಲಿ 1 ತಿಂಗಳಾಗಿದೆ. ಅದ್ರದ್ದು ಏನಾಗಿದೆ ಅಂತ ನೋಡಲ್ಲ. ಏನು ಮಾಡಿದ್ರು ಇಂಥವ್ರನ್ನೆಲ್ಲ ನಾವು ಗೆಲ್ಸ್ಬಿಟ್ಟು ಶಾಸಕರು ಮಾಡಿಬಿಟ್ಟು. ಈ ರಸ್ತೆ ನೋಡಿ ಯಾವ ಥರ ಇದೆ. 3.5 ಕಿಲೋಮೀಟ್ರ್ ಒಂದು 3 ವರ್ಷದಿಂದನೂ ಹೇಳ್ತಾನೆ ಇದ್ದೀವಿ, ಹಾಕ್ಬಿಡ್ತೀನಿ ಬರೀ ಇದೆ. ನೆನ್ನೆ ಇದು ದುಡ್ಡು ಹೊಡಿಬೇಕಲ್ಲ. ಇಲ್ಲಿ ಮಾಡಿಬಿಟ್ರೆ ಎಲ್ಲ ರಸ್ತೆ ಆಗಿಬಿಟ್ರೆ ಇದಾಗ್ಬಿಡ್ತದೆ, ಎಲ್ಲ ಬೆಳೆದು ಬಿಡ್ತದೆ, ಚೆನ್ನಾಗಿ ಆಗ್ಬಿಡ್ತದೆ. ಈ ಕೆಲಸ ಮಾಡ್ಕೊಂಡು ಕುತ್ಕೊತಾರೆ ನೋಡಿ. ಇದು ಇರೋದನ್ನೆಲ್ಲ ಇಲ್ಲಿ ಬೋರ್ ನೀರಲ್ಲಿ ಬೆಳೆಯೋದೆಲ್ಲ ರಚ್ಚ ನೀರು ಅನ್ನೋದು ನಮಗೆಲ್ಲ ರೈತರುಗಳಿಗೆ ಅವ್ರಿಗೆ ಶಾಪ ಹೊಡೆಯಲ್ವ ಅದು. ರೈತರುಗಳು ಎಷ್ಟು ಕಷ್ಟ ಬೀಳ್ತಾರೆ. ಶಾಸಕ ನೀವೇ ಗೆಲ್ಸಿ ಆಯ್ಕೆ ಮಾಡಿದಂತ ಶಾಸಕರೇ ಈಗ ರೈತರ ಸಂಕಷ್ಟಕ್ಕೆ ಆಗ್ತಾ ಇಲ್ಲ. ಅವ್ನಿಗೆ ಏನಾಗ್ಬಿಟ್ಟಿದೆ ಗೊತ್ತೇ ಮೇಡಮ್, ನೆಕ್ಸ್ಟ್ ಮಾಗಡಿಗೆ ಹೋಗ್ಬಿಡ್ತದೆ ಒಂದು ಕಾನ್ಸ್ಟೆನ್ಸಿ. ಈ ಬಿಡದಿ ಹೋಬಳಿ ಹೋಗ್ಬಿಡ್ತದೆ. ಕಾನ್ಸ್ಟೆನ್ಸಿ ಚೇಂಜ್ ಆಗ್ಬಿಡ್ತದಲ್ಲ, ದುಡ್ಡು ಎತ್ಕೊಂಡು ಹೋಗ್ಬಿಡೋಣ ಅಂತ ನೋಡಿ. ಅವಾಗ 3 ಸಾರಿ JDS ಎಲ್ಲ ಇದ್ರು. ಅವಾಗೆಲ್ಲ ಓಟಾಗಿ ಗೆಲ್ಸ್ತಾ ಅವ್ರಿಗೆ. ಅವಾಗ ಏನು ಮಾಡಿದ್ರು, ಸದ್ದಿಲ್ದಾನೆ ಇದ್ರು. ಇವತ್ತಿನ ಕಾಂಗ್ರೆಸ್ ಬಂದ್ಬಿಟ್ಟು ಬಕೆಟ್ ಹಿಡಿತಾನೆ. ಬೆಳಿಗ್ಗೆ ಇದ್ರೆ ಬರೀ ಬಕೆಟ್ ಹಿಡಿಯೋದ ಇದ್ರಲ್ಲಿ ಮಾಧ್ಯಮದಲ್ಲಿ. ಇದು ಹೊಡಿಬೇಕಲ್ಲ ಇಲ್ಲಿ ದುಡ್ಡು. ಈಗ ಹೊಡ್ಕೊಂಡು ಹೋಗ್ಬಿಡ್ಬೇಕು. ಚೆನ್ನಾಗಿರಪ್ಪ, ನಿನ್ನ ಉದ್ಧಾರವಾಗಿ ಬದುಕು, ಚೆನ್ನಾಗಿರುವ. ನಿನಗೂ ಭಗವಂತ ಒಂದಿನ ಕೊಡ್ತಾನೆ. ಅವತ್ತು ಯೋಚನೆ ಮಾಡ್ತೀನಿ, ನಿನ್ನ ಮಲಿಕಂಡಾಗಾರು ಯೋಚನೆ ಮಾಡ್ತೀವಿ ಏನು ತಿಂದಿದೆ ಅಂತ ಯೋಚನೆ ಮಾಡಬೇಕಾಯ್ತದೆ. ಯೋಚನೆ ಮಾಡಿರೋರ್ನು ನಾವು ನೋಡಿದ್ದೀವಿ, ಕೆಲವ್ರನ್ನೆಲ್ಲ ಆಟ ಆಡ್ದವ್ರನ್ನೆಲ್ಲ. ನಿನಗೂ ಒಂದಿನ ಭಗವಂತ ಕೊಡ್ತಾನೆ. ನಮ್ಮ ನರಸಿಂಹಪ್ಪ ಅವನಿ. ಮಾಧ್ಯಮದ ಮುಖಾಂತರ ಮತ್ತೊಂದು ವಿಚಾರ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ನಮ್ಮ ಎಲ್ಲ ಸಮುದಾಯದ ಮಠಮಾನ್ಯರು, ಮಠಾಧಿಪತಿಗಳು ಏನು ಕೇಳ್ತಾರೆ ಅಂದರೆ, ನಮ್ಮ ಜನಾಂಗದವರೊಬ್ಬರು ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಸಚಿವ ಆಗಲಿ, MLA ಆಗಲಿ ಅಂತ ಆರೈಕೆ ಮಾಡೋದು, ಓಟ್ ಹಾಕ್ಸೋದು ಎಲ್ಲ ಮಾಡ್ತಾರೆ. ಈ 1.5 ವರ್ಷದಿಂದ ಇಲ್ಲಿ ನಡೀತಿರೋ ಅಂಥ ಧರಣಿ ಅವರ ಮಠಾಧೀಶರಿಗೆ ಗೊತ್ತಾಯ್ತಾ ಇಲ್ವಾ? ಯಾಕೆ ಅವರು ಒಂದು ದಿವಸನೂ ಯಾವ ಮೀಡಿಯಾ ಹತ್ರ ಆಗಲಿ ಮತ್ತೊಬ್ಬರ ಹತ್ರ ಆಗಲಿ ಯಾಕೆ ಚರ್ಚೆ ಮಾಡಿಲ್ಲ, ಯಾಕೆ ಮಾತಾಡಿಲ್ಲ? ಅವ್ರಿಗೇನು ಅಂದರೆ ಮುಖ್ಯಮಂತ್ರಿನ ಮಿನಿಸ್ಟರ್ ಸಚಿವರು ಆದರೆ ಮಠಕ್ಕೆ ಅದಕ್ಕೆ ಅಲ್ಲಿ ಏನು ಒಂದಷ್ಟು ಅಮೌಂಟ್ ಏನಾದರೂ ಕಳಿಸ್ತಾರೆ ಅನ್ನೋ ಆಸೆಗ
ಅಥವಾ ರೈತರೇನು ಕೊಡಲ್ಲ ಅನ್ನೋ ಬೇಸರಕ ಈ ನಮ್ಮ ರೈತರ ಬಗ್ಗೆ ಅವರು ಗಮನ ಹರಿಸ್ತಾ ಇರೋದು ಅಂತ ನಾನು ಮಠಾಧೀಶನ ಕೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಬರ್ಬೋದಲ್ಲ, ರೈತರ ಪರವಾಗಿ ಅವರು ಬರ್ಬೋದಲ್ಲ, ಯಾಕೆ ಬರ್ತಾ ಇಲ್ಲ? ಅದರಿಂದ ದಯವಿಟ್ಟು ಇನ್ನಾದ್ರೂ ಎಚ್ಚೆತ್ಕೊಂಡು ಇನ್ನು ಮುಂದೆ ಅವರು ಬಂದು ನಮ್ಮ ಸಹಕಾರಕ್ಕೆ ಬೆಂಬಲ ಕೊಡ್ಬೋದು ಅಂತ ನಾನು ಅವ್ರನ್ನ ಆಹ್ವಾನ ಮಾಡ್ತೀನಿ. ತಾಯಿ ಡಿ ಕೆ ಶಿವಕುಮಾರ್ ಬಂದಾಗಿಂದೀಚೆಗೆ ರಾಜ್ಯನೇ ಅಲ್ಲೋಲ್ ಕಲ್ಲೋಲ ಎಬ್ಬರಿಸ್ತಾವನೆ ಈ ಮನ್ಸ. ಒಳ್ಳೆ ಕೆಲಸ ಮಾಡಲ್ಲ, ಬಡಬಗ್ಗರನ್ನ ಕಿತ್ಕೊಂಡು ಭೂಮಿನ ಅನ್ನ ತಿನ್ನೋದನ್ನ ಮಣ್ಣು ತಿನ್ನಿಸ್ತಾವಂತ. ನಮಗೇನು ಬೇಕಾಗಿಲ್ಲ, ನಮ್ಮ ಭೂಮಿ ನಮಗೆ ಬಿಟ್ಟರೆ ಸಾಕು. ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ, ಮಾತಾಡಿದ್ರೆ ಎಲ್ಲೆಲ್ಲೋ ಒಯ್ತಾವಿವೋ ಸರಿಗಿಲ್ಲ. ಈ ಅಪ್ಪ ಬಂದರೆ ರಾಜಕೀಯ ಆಳ್ಬೇಕೆ ಹೊರ್ತು ಈ ಬಡವ್ರನ್ನ ಕೊಳ್ಳೆ ಹೊಡೆದು ಜಮೀನು ಕಿತ್ಕೊಂಡು ನಾವೆಲ್ಲೋಗಿ ಮಣ್ಣು ತಿನ್ನೋಣ ತಾಯಿ. ಇದು ತಮಾಷೆ ಮಾತೆ. ಅದರಿಂದ ಈ ಮಾತುಗಳನ್ನ ಆಡೋದು ನಮಗೂ ತರವಲ್ಲ. ನಮ್ಮ ಭೂಮಿ ನಮ್ಗೆ ಬಿಟ್ಟು ಅಯ್ಯಪ್ಪನ ಪಾಡಿಗೆ ಏನೋ ರಾಜಕೀಯ ಮಾಡ್ಕೊಳ್ಳಿ ತಾಯಿ. ಹೆಚ್ಚಿಗೆ ಮಾತಾಡಲ್ಲ ನಾನು. ತಾತ ನೋಡ್ತಾ ಇದ್ದೀರಾ, ನಿಮ್ಮ ಭೂಮಿ ಕಿತ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ, ಏನ್ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಕೊಡಲ್ಲ. ನಾವು ಇಲ್ಲೇ ಸತ್ರು ಸಹ ಆಯಿತು, ಇಲ್ಲೇ ಸತ್ತೋದ್ರೂ ನಾವು ಭೂಮಿ ಕೊಡಲ್ಲ. ಇನ್ನೇನು ಸಮಾಚಾರ? ಈಗ ಹೋರಾಟ ಮಾಡ್ತಿದ್ದಾರೆ, ಹೋರಾಟ ಮಾಡ್ತಾ ಇದ್ದೀವಿ. ಏನು ಹೋರಾಟ ಮಾಡೋದು? ಆಗ ಬಿಡಲ್ಲ ಅಂತ ಹೇಳ್ತಾರೆ, ಕೊಡಲ್ಲ ಅಂತ ಹೇಳ್ತಾರಲ್ಲ. ಈಗ ಯಾವ ಕಾರಣಕ್ಕೂ ನಾವು ಬಿಡಲ್ಲ. ದುಡ್ಡು ಜಾಸ್ತಿ ಕೊಡ್ತೀವಿ, ನೀವು ಕೇಳಿದ್ದೆಲ್ಲ ಕೊಡ್ತೀವಿ ಅಂತ ಆಮಿಷ ಹೊಡ್ತಿದ್ದಾರೆ. 20 ಲಕ್ಷ ಅಲ್ಲ, 20 ಕೋಟಿ ಕೊಟ್ಟು 100 ಕೋಟಿ ಕೊಟ್ಟು ನಮ್ಮ ಈ ಭೂಮಿ ಬಿಡಕ್ಕೆ ಹೋಗಲ್ಲ. ಈ ನಮ್ಮ ತಾತ ನಮ್ಮ ಮುತ್ತಾತ ಎಲ್ಲರೂ ಹುಟ್ಟಿ ಬೆಳೆದು ಇಲ್ಲೇ ಇರೋದು. ಆ ಭೂಮಿ ನಮಗೆ ಕೊಟ್ಬಿಟ್ಟೋದು, ನಾವು ನಮ್ಮ ಮಕ್ಕಳು ಕೊಟ್ಬಿಟ್ಟು ಈ ಭೂಮಿ ಬಿಟ್ಬಿಟ್ಮೇಲೆ ನಾವೇನು ಅನ್ನ ಮಣ್ಣು ತಿನ್ನೋಣ? ಎಲ್ಲಿಗೂ ಹೋಗ್ತೀವಿ? ಕಾಸು ಇರ್ತದ ಕೈಲಿ? ಕಾಜ್ಗ ಅದಿರಲ್ಲ, ಯಾವ ಕಡೆ ಆದರೂ ಹೊಂಟೋಯ್ತದೆ. ಈಗ ಒಂದ್ ಕಡೆ JDSನವರು ಸಪೋರ್ಟ್ ಮಾಡ್ತಿದ್ದಾರೆ, ಕುಮಾರಸ್ವಾಮಿ ಅವ್ರು ಬಂದು ಹೇಳ್ತಿದ್ದಾರೆ ನಾನು ರೈತರ ಪರವಾಗಿ ನಿಲ್ತೀರಿ, ಹೋರಾಟ ಮಾಡ್ತೀವಿ. ಅಲ್ಲ, ನಿಲ್ಲಿ ಅವ್ರಿಗೋಸ್ಕರ ನಾವು ಅವರು ಎಲ್ಲ ನಿಂತೆ ಹೋರಾಟ ಮಾಡಬೇಕು. ಸೊ ಇಲ್ಲಿರೋರೆಲ್ಲ ರೈತರೇ ಅಲ್ಲ ಅಂತ ಅಂದಿದ್ರಲ್ಲ, ನೋಡ್ರಿ ನೀವೇ ನೋಡ್ಕೊಳ್ಳಿ, ಯಾರು ರೈತರಲ್ಲ. ನೋಡಿದ್ರೆ ಬೆಳೆನ ಈ ಬೆಳೆ ಬೆಳೆದಿದ್ದೆಲ್ಲ ಹಂಗಾರೆ ರೈತರಲ್ಲ ನೋಡಿ. ಆ ಬೆಳೆ ನೋಡಿದ್ರೆ ಮಲೆನಾಡಲ್ಲೂ ಇಲ್ಲ ಈ ಥರ, ಆ ಥರ ಅದೇ. ಎಷ್ಟು ಕಷ್ಟಪಟ್ಟು ನಾವು ಬೆಳೆಸಿರ್ಬೇಕು ನೋಡಿ. ಈಗ ನೀವು ವೋಟ್ ಹಾಕಿ ಗೆಲ್ಸಿದ್ದ ನಿಮ್ಮ ಭಾಗದ ಶಾಸಕರೇ ನಿಮ್ಮ ಪರವಾಗಿ ನಿಲ್ತಾ ಇಲ್ವಲ್ಲ, ಇಂಥ ದುರದೃಷ್ಟಕರ ಪರಿಸ್ಥಿತಿ ರೈತರಿಗೆ ಬೇಕಿತ್ತ? ಅದೇ ನಮ್ಮ ರೈತರು ಅಂದರೆ ಅವನು ಆ ಥರ ಮಾಡವನೆ. ಯಾರು DK ಅವನ್ನ ಇದು ಮಾಡವನೆ. ನೀನೇನು ಇದು ಮಾಡಬೇಡ, ಎದುರ್ಕೋಬೇಡ, ಆ ಥರ ರೈತರನ್ನ ಎದುರಿಸು. ಖಾತೆ ಆಸೆಗೆ ಹಿಂಗೆ ಮಾಡ್ತಿದಾರ? ಕಾಸಿಗೆನೆ ಈ ಥರ ಮಾಡ್ತಾ ಇರೋದು. ಅಲ್ಲ, ಮಿನಿಸ್ಟರ್ ಪೋಸ್ಟ್ ಕೊಡ್ತೀನಿ, ಯಾವುದೋ ಒಂದು ಪೋಸ್ಟ್ ಕೊಡ್ತೀನಿ, ಅದು ಬಿಡಬಾರ್ದು, ಅದ್ರಲ್ಲಿ ಕಮಿಷನ್ ಹೊಡಿಬೇಕು ನಾವು ಅಂತ ಅವ್ರವ್ರು ಮಾತಾಡ್ಕೊಂಡವ್ರು. ಈಗ ಏನು ಮತ್ತೆ ಈಗ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು, ಈಗ ಮತ್ತೆ CM ಆದ್ಮೇಲೆ, ಈ ಹಿಂದೆ CM ಆಗೋಕ್ಕೂ ಮುಂಚೆ ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂದಿದ್ರು, ಈಗ CM ಆದ್ಮೇಲೆ ಫುಲ್ ಪವರ್ ಇದೆ, ಮಾಡ್ತೀನಿ ಅಂತಿದ್ದಾರೆ. ಮಾಡಲಿ, ನಾವು ಹೋರಾಟ ಮಾಡ್ತಾ ಇದ್ದೀವಿ. ಡೆಲ್ಲಿ ಗಂಟ ಆಗಲಿ, ಈ ಊರು ಗಂಟ ಆಗಲಿ ಮಾಡ್ತಾ ಇರ್ತೀವಿ ನಾವು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.